ಆತ್ಮೀಯ ವಿದ್ಯಾರ್ಥಿಗಳೇ, ಮತ್ತೊಮ್ಮೆ ನಿಮಗೆ ಕನ್ನಡದ ವ್ಯಾಕರಣದ ತರಗತಿಗೆ ಸ್ವಾಗತವನ್ನು ಕೋರುತ್ತಾ ಇಂದಿನ ತರಗತಿಯನ್ನು ಪ್ರಾರಂಭ ಮಾಡೋಣ. ಈಗಾಗಲೇ ನಾವು ಈ ಹಿಂದಿನ ತರಗತಿಯಲ್ಲಿ ವಾಕ್ಯಗಳಿಗೆ ಸಂಬಂಧಪಟ್ಟಂತೆ ತಿಳಿತಾ ಇದ್ದೀವಿ ಮಕ್ಕಳೇ. ಅದರಲ್ಲಿ ಮುಖ್ಯವಾಗಿ 3 ವಿಧಗಳು ಬರೋದನ್ನು ನೀವೀಗಾಗಲೇ ತಿಳಿದಿದ್ದೀರಿ. ಅವು ಯಾವ್ಯಾವು? ಒಂದನೇದು ಸಾಮಾನ್ಯ ವಾಕ್ಯ, ಎರಡನೇದು ಸಂಯೋಜಿತ ವಾಕ್ಯ ಅಥವಾ ಅದಕ್ಕೆ ಸಂಯುಕ್ತ ವಾಕ್ಯ ಅಂತಲೂ ಕೂಡ ಕರೀತಾರೆ ಅನ್ನೋದು ಗೊತ್ತಾಗಿದೆ. ಅದರ ಬಗ್ಗೆನೂ ಕೂಡ ನಾವು ತಿಳಿದುಕೊಂಡ್ವಿ. ಈಗ 3ನೇದಾಗಿರ್ತಕ್ಕಂತಹ ವಾಕ್ಯ ಕಣ್ಣೆದುರಿಗೆ ಕಾಣ್ತಾ ಇದೆ ಮಕ್ಕಳೇ, ಮಿಶ್ರ ವಾಕ್ಯ. ನಾವು ಈ ದಿನದ ತರಗತಿಯಲ್ಲಿ ಮಿಶ್ರ ವಾಕ್ಯ ಅಂದರೆ ಏನು, ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಉದಾಹರಣೆಯ ವಾಕ್ಯಗಳು ಹೇಗಿರ್ತವೆ ಅನ್ನೋದನ್ನು ವಿವರಣಾತ್ಮಕವಾಗಿ ಸರಳವಾಗಿ ತಿಳಿಯುವಂತಹ ಪ್ರಯತ್ನವನ್ನು ಮಾಡೋಣ ಮಕ್ಕಳೇ. ಇಲ್ಲಿ ನಾನು ಈಗಾಗಲೇ ಬೋರ್ಡಿನ ಮೇಲೆ ಬರೆದಿದ್ದೀನಿ. ಮಿಶ್ರವಾಕ್ಯ ಅಂದ್ರೇನು, ಅದಕ್ಕೆ ಸಂಬಂಧಪಟ್ಟಂತಹ ಉದಾಹರಣೆಗಳನ್ನು ಬರೆದಿದ್ದೀನಿ. ಅದನ್ನು ಅರ್ಥೈಸ್ಕೊಳ್ಳೋದು ಬಹಳ ಮುಖ್ಯ ಮಕ್ಕಳೇ. ಈಗ ಅದರ ಹೆಸರಿಗೆ ಬರೋಣ. ಏನು? ಮಿಶ್ರವಾಕ್ಯ. ಹೆಸರೇ ಹೇಳ್ತತಿ. ಮಿಶ್ರ ಅಂದ್ರೆ ಏನು? ಎಲ್ಲದೂ ಕೂಡ ಕಲಬೆರಕೆ ಆಗಿರ್ತಕ್ಕಂಥದ್ದು, ಸೇರಿರ್ತಕ್ಕಂಥದ್ದು. ಅಂದ್ರೆ ಇಲ್ಲಿ ಅನೇಕ ವಾಕ್ಯಗಳು ಮಿಶ್ರಣವಾಗಿರ್ತವೆ. ಮಿಶ್ರಣ ಅಂತ ಹೇಳಿದ್ರೆ ಸೇರಿರ್ತಕ್ಕಂಥದ್ದು. ಇಲ್ಲಿ ನೋಡಿ ಏನಂತ ಇದೆ ಅದರ ವ್ಯಾಖ್ಯಾನ. ಒಂದು ಅಥವಾ ಅನೇಕ ವಾಕ್ಯಗಳು ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನವಾಗಿದ್ದರೆ ಅದನ್ನೇ ನಾವು ಏನಂತ ಕರೆದಿದ್ದೀವಿ ಅಂತ ಹೇಳಿದ್ರೆ ಮಿಶ್ರ ವಾಕ್ಯ ಅಂತ ಹೇಳಿ ಕರೆದಿದ್ದೀವಿ. ಸರಿಯಾಗಿ ಗಮನ ಕೊಡಿ ಮಕ್ಕಳೇ. ಎಷ್ಟು ವಾಕ್ಯಗಳು ಬರ್ತವೆ? ಇಲ್ಲಿದೆ ನಮಗೆ ಒಂದು ಅಥವಾ ಅನೇಕ ವಾಕ್ಯಗಳು ಮಿಶ್ರ ವಾಕ್ಯದ ಅಡಿಯಲ್ಲಿ ಬರ್ತವೆ. ಎಷ್ಟೇ ವಾಕ್ಯಗಳು ಬಂದಿದ್ರೂ ಕೂಡ ಆ ಎಲ್ಲ ವಾಕ್ಯಗಳು ಏನಾಗಿರ್ತವೆ ಅಂತ ಹೇಳಿದ್ರೆ ಆ ವಾಕ್ಯದಲ್ಲಿರುವಂತಹ ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನವಾಗಿರ್ತವೆ. ಈ ಪದ ಬಹಳ ಮುಖ್ಯ ಮಕ್ಕಳೇ. ಯಾವುದು? ಅಧೀನ. ಅಧೀನ ಅಂದ್ರೆ ನೀವೀಗ ಗಮನಿಸಿದ ಹಾಗೆ ಪ್ರಧಾನ ವಾಕ್ಯಕ್ಕೆ ಅಡಿಯಾಗಿ, ಅದಕ್ಕೆ ಅವಲಂಬಿಸಿ ಅಂತ ಹೇಳ್ಬೋದು ನಾವು. ಯಾವುದಕ್ಕೆ ಅವಲಂಬಿಸಿ? ಒಂದು ಪ್ರಧಾನ ವಾಕ್ಯವನ್ನ ಅವಲಂಬಿಸಿ ಏನ್ ಬಂದಿರ್ತವೆ ಅಂತ ಹೇಳಿದ್ರೆ ಒಂದು ಅಥವಾ ಅನೇಕ ವಾಕ್ಯಗಳು ಅದನ್ನ ಅಧೀನವಾಗಿ ಬಂದಿರತಕ್ಕಂಥದ್ದನ್ನು ನಾವು ಇಲ್ಲಿ ಗಮನಿಸ್ತೀವಿ. ಅಧೀನ, ಅವಲಂಬಿಸಿಕೊಂಡು ಬಂದಿರತಕ್ಕಂಥದ್ದು. ಇನ್ನೂ ಸರಳವಾಗಿ ಹೇಳ್ತೀನಿ ಮಕ್ಕಳೇ, ಒಂದು ವಾಕ್ಯನಾದ್ರೂ ಬಂದಿರಲಿ, ಒಂದಕ್ಕಿಂತ ಹೆಚ್ಚು ವಾಕ್ಯ, ಅನೇಕ ವಾಕ್ಯಗಳು ಬಂದಿದ್ರೂ ಕೂಡ ನಮಗೆ ಆ ಮಿಶ್ರ ವಾಕ್ಯದಲ್ಲಿ ಒಂದು ಪ್ರಧಾನ ವಾಕ್ಯ ಅಂತೂ ನಮ್ಮ ಕಣ್ಣಿಗೆ ಬಿದ್ದೇ ಬೀಳುತ್ತೆ. ಪ್ರಧಾನ ವಾಕ್ಯ ಅಂತ ಹೇಳಿದ್ರೆ ಮುಖ್ಯವಾಗಿರ್ತಕ್ಕಂತಹ ವಿಷಯವನ್ನು ಒಳಗೊಂಡಿರ್ತಕ್ಕಂತಹ ಒಂದು ಪ್ರಧಾನ ವಾಕ್ಯ ನಮ್ಮ ಕಣ್ಣಿಗೆ ಬೀಳುತ್ತೆ, ನಮಗೆ ಗೊತ್ತಾಗುತ್ತೆ. ಆ ಪ್ರಧಾನ ವಾಕ್ಯಕ್ಕೆ ಅಧೀನವಾಗಿ, ಜೊತೆಯಾಗಿ ಅನೇಕ ಉಪವಾಕ್ಯಗಳು ಅದರ ಜೊತೆಗೆ ಸೇರಿದ್ರೆ, ಮಿಶ್ರಣವಾಗಿದ್ರೆ ನಾವು ಅದಕ್ಕೆ ಏನಂತ ಕರಿತೀವಿ? ಮಿಶ್ರ ವಾಕ್ಯ ಅಂತ ಹೇಳಿ ಕರಿತೀವಿ. ಇನ್ನೊಂದು ವ್ಯಾಖ್ಯಾನ ಕೂಡ ಇದೆ ಮಕ್ಕಳೇ. ಅದೇ ರೀತಿಯ ಹೋಲಿಕೆ ಈ ವ್ಯಾಖ್ಯಾನಕ್ಕೂ ಕೂಡ ಇದೆ. ಗಮನ ಕೊಡಿ. ಏನಿದೆ ನೋಡಿ. ಒಂದು ಪ್ರಧಾನ ವಾಕ್ಯದೊಂದಿಗೆ ಒಂದು ಅಥವಾ ಒಂದಕ್ಕಿಂತ ಎಷ್ಟು? ಒಂದು ಅಥವಾ ಒಂದಕ್ಕಿಂತ ಹೆಚ್ಚು ಅಧೀನ ವಾಕ್ಯಗಳು ಸೇರಿದ್ದರೆ ಅಂತಹ ವಾಕ್ಯವನ್ನ ನಾವು ಏನಂತ ಕರಿತೀವಿ ಅಂದ್ರೆ ಮಿಶ್ರ ವಾಕ್ಯ ಅಂತ ಹೇಳಿ ಕರಿತೀವಿ. ನಿಮಗೆ ಎರಡೂ ವ್ಯಾಖ್ಯಾನಗಳು ಒಂದೇ ರೀತಿಯಲ್ಲಿ ಇದಾವೆ, ಸ್ವಲ್ಪ ಪದಗಳು ವ್ಯತ್ಯಾಸ ಇದೆ, ಅಷ್ಟು ಬಿಟ್ಟರೆ ಬೇರೆ ಏನಿಲ್ಲ. ನೋಡಿ, ಇಲ್ಲಿ
ಒಂದು ಅಥವಾ ಅನೇಕ ವಾಕ್ಯಗಳು ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನವಾಗಿದ್ದರೆ ಅಂತ ಇದೆ. ಇಲ್ಲೂ ಹಾಗೆ ಇದೆ. ಒಂದು ಪ್ರಧಾನ ವಾಕ್ಯಕ್ಕೆ ಎಷ್ಟು ವಾಕ್ಯಗಳು? ಅದರ ಜೊತೆಯಾಗಿ ಒಂದು ವಾಕ್ಯನಾದರೂ ಬರಬಹುದು ಅಥವಾ ಒಂದಕ್ಕಿಂತ ಹೆಚ್ಚು ಅಧೀನ ವಾಕ್ಯಗಳು ಸೇರಿದ್ರೆ ಅಂತಹ ವಾಕ್ಯಕ್ಕೆ ನಾವು ಏನಂತ ಕರಿತೀವಿ? ಮಿಶ್ರ ವಾಕ್ಯ ಅಂತ ಹೇಳಿ ಕರಿತೀವಿ. ನಿಮಗೆ ವ್ಯಾಖ್ಯಾನ ಅಷ್ಟಾಗಿ ಅರ್ಥ ಆಗಲಿಲ್ಲ ಅನ್ನೋದಾಯ್ತಪ್ಪ ಅಂದ್ರೆ ನಮಗೆ ಅದನ್ನ ತುಂಬಾ ಚೆನ್ನಾಗಿ ಅರ್ಥ ಮಾಡಿಕೊಳ್ಳೋದಿಕ್ಕೆ ಇಲ್ಲಿ ಉದಾಹರಣೆಯ ವಾಕ್ಯಗಳು ಇದಾವೆ ಮಕ್ಕಳೇ. ನೀವು ಸರಿಯಾಗಿ ಅವುಗಳನ್ನ ಗಮನಿಸಬೇಕು. ಗಮನಿಸಿಬಿಟ್ರೆ ಮಿಶ್ರವಾಕ್ಯ ಅಂದ್ರೆ ಏನು ಅನ್ನೋದು ಇನ್ನೂ ಸುಲಭವಾಗಿ ಅರ್ಥವಾಗುತ್ತೆ. ನೋಡಿ, ಇಲ್ಲಿ ಏನಿದೆ, ಉದಾಹರಣೆಗಳಿಗೆ ಬರೋಣ. ಮೊದಲನೆಯ ಉದಾಹರಣೆ ಮಿಶ್ರವಾಕ್ಯಕ್ಕೆ. ಮಕ್ಕಳಿಗೆ ಮದುವೆಯಾಗಲು ಇನ್ನೂ ಕಾಲವಿದೆ ಎಂದು ಗಾಂಧೀಜಿ ತಮ್ಮ ಪತ್ನಿಗೆ ತಿಳಿಸಿದರು. ಇಲ್ಲಿ ಏನು ವಾಕ್ಯವನ್ನ ನೋಡ್ತಾ ಇದ್ದೀರಿ ಮಕ್ಕಳೇ, ಅದು ಮಿಶ್ರವಾಕ್ಯಕ್ಕೆ ಉದಾಹರಣೆ. ಏನಿದೆ? ಮಕ್ಕಳಿಗೆ ಮದುವೆಯಾಗಲು ಇನ್ನೂ ಕಾಲವಿದೆ ಎಂದು ಯಾರು? ಗಾಂಧೀಜಿ ತಮ್ಮ ಪತ್ನಿಗೆ ತಿಳಿಸಿದರು ಅಂತ ಇದೆಯಲ್ಲ. ಈಗ ನೀವು ಬಹಳ ಜಾಗರೂಕತೆಯಿಂದ ಅರ್ಥ ಮಾಡ್ಕೊಳ್ಳಿ. ಮಿಶ್ರವಾಕ್ಯದಲ್ಲಿ ನಾನು ಆಗ್ಲೇ ಹೇಳ್ದಂಗೆನೆ ಒಂದು ಪ್ರಧಾನ ವಾಕ್ಯ ಇರ್ತದೆ. ಪ್ರಧಾನ ಅಂದ್ರೇನು? ಮುಖ್ಯ. ಆ ಪ್ರಧಾನ ವಾಕ್ಯ ಯಾವುದು? ಆ ಪ್ರಧಾನ ವಾಕ್ಯ ಅನ್ನೋದಕ್ಕಿಂತಲೂ ಒಂದು ಮುಖ್ಯವಾದ ಕ್ರಿಯಾಪದದೊಂದಿಗೆ ಆ ವಾಕ್ಯ ಕೂಡಿರ್ತತಿ. ಹಾಗಾದ್ರೆ ಅಂತಹ ವಾಕ್ಯ ಇದರಲ್ಲಿ ಯಾವುದು ಅಂತ ಹೇಳಿದ್ರೆ ನಾನಿಲ್ಲಿ ನಿಮಗೆ ತಿಳಿಸ್ಕೊಡ್ತೇನೆ. ಗಮನ ಕೊಡಿ. ಇಲ್ಲಿ ನೋಡಿ, ಗಾಂಧೀಜಿ ತಮ್ಮ ಪತ್ನಿಗೆ ತಿಳಿಸಿದರು ಅನ್ನುವಂತಹ ಈ ವಾಕ್ಯ ಇದೆಯಲ್ಲ ಮಕ್ಕಳೇ, ಇದು ಎಂತಹ ವಾಕ್ಯವಾಗಿದೆ ಅಂತ ಹೇಳಿದ್ರೆ ಪ್ರಧಾನ ವಾಕ್ಯವಾಗಿದೆ. ಈ ಪ್ರಧಾನ ವಾಕ್ಯಕ್ಕೆ ಅಧೀನವಾಗಿ ಬಂದಿರತಕ್ಕಂತಹ ಉಪವಾಕ್ಯ ಯಾವುದಪ್ಪ ಅಂತ ಹೇಳಿದ್ರೆ ಮಕ್ಕಳಿಗೆ ಮದುವೆಯಾಗಲು ಇನ್ನೂ ಕಾಲವಿದೆ ಅನ್ನುವಂಥದ್ದಿದೆಯಲ್ಲ ಮಕ್ಕಳೇ, ಇದು ಉಪವಾಕ್ಯವಾಗಿ ಬಂದಿದೆ. ಇದು ಉಪವಾಕ್ಯವಾಗಿ ಬಂದು ಯಾವ ಪ್ರಧಾನ ವಾಕ್ಯಕ್ಕೆ ಅಧೀನವಾಗಿದೆ ಅಂತ ಹೇಳಿದ್ರೆ ಈ ವಾಕ್ಯಕ್ಕೆ ಅಧೀನವಾಗಿ ಬಂದಿದೆ. ಗಾಂಧೀಜಿ ತಮ್ಮ ಪತ್ನಿಗೆ ತಿಳಿಸಿದರು ಅನ್ನುವಂತಹ ಪ್ರಧಾನ ವಾಕ್ಯಕ್ಕೆ ಅಧೀನವಾಗಿ ಬಂದಿದೆ. ಅಧೀನವಾಗಿ ಬಂದಿದೆ ಅಂದ್ರೆ ಪ್ರಧಾನ ವಾಕ್ಯವನ್ನ ಆ ವಾಕ್ಯದಲ್ಲಿ ಬಂದಿರುವ ಇತರೆ ಉಪವಾಕ್ಯಗಳು ಅವಲಂಬಿಸಿರ್ತವೆ. ಒಂದು ಉಪವಾಕ್ಯ ಪ್ರಧಾನ ವಾಕ್ಯವನ್ನ ಅವಲಂಬಿಸಿ ಬಂದಿದ್ದರೆ ಅದಕ್ಕೆ ನಾವು ಏನಂತ ಕರಿತೀವಿ? ಮಿಶ್ರವಾಕ್ಯ ಅಂತ ಹೇಳಿ ಕರಿತೀವಿ. ಪ್ರಾಧಾನ್ಯತೆ ಇರುವಂತಹ ಒಂದು ವಾಕ್ಯ ಮಿಶ್ರವಾಕ್ಯದಲ್ಲಿ ಪ್ರಮುಖ ಪಾತ್ರವನ್ನ ವಹಿಸ್ತತಿ ಮಕ್ಕಳೇ. ಹಾಗೆ ನೋಡೋದಾದ್ರೆ ಮೊದಲನೆಯ ಈ ವಾಕ್ಯದಲ್ಲಿ ಸರಿಯಾಗಿ ಗಮನಿಸಿ ಇನ್ನೊಮ್ಮೆ, ಮಕ್ಕಳಿಗೆ ಮದುವೆಯಾಗಲು ಇನ್ನೂ ಕಾಲವಿದೆ ಅನ್ನೋದು ಒಂದು ಉಪವಾಕ್ಯ ಮಕ್ಕಳೇ. ಮಕ್ಕಳಿಗೆ ಮದುವೆಯಾಗಲು ಕಾಲವಿದೆ ಅನ್ನೋದನ್ನ ಯಾರು ಹೇಳ್ತಾರೆ ಎಂದು ಗಾಂಧೀಜಿ ತಮ್ಮ ಪತ್ನಿಗೆ ತಿಳಿಸಿದರು ಅನ್ನೋದಿದೆಯಲ್ಲ, ಗಾಂಧೀಜಿ ತಮ್ಮ ಪತ್ನಿಗೆ ತಿಳಿಸಿದರು ಅನ್ನೋದು ಇಲ್ಲಿ ಮುಖ್ಯವಾಗಿರುವಂತಹ ವಾಕ್ಯ, ಪ್ರಧಾನ ವಾಕ್ಯ. ಆ ಪ್ರಧಾನ ವಾಕ್ಯಕ್ಕೆ ಈ ವಾಕ್ಯ ಉಪವಾಕ್ಯವಾಗಿದೆ. ಯಾವುದು? ಮಕ್ಕಳಿಗೆ ಮದುವೆಯಾಗಲು ಇನ್ನೂ ಕಾಲವಿದೆ ಅನ್ನೋದು ಉಪವಾಕ್ಯವಾಗಿ ಬಂದಿರತಕ್ಕಂಥದ್ದು. ಹಾಗಾಗಿ ಇದು ಯಾವ ವಾಕ್ಯಕ್ಕೆ ಉದಾಹರಣೆಯಾಗುತ್ತೆ ಅಂತ ಹೇಳಿದ್ರೆ ಮಿಶ್ರ ವಾಕ್ಯಕ್ಕೆ ಉದಾಹರಣೆಯಾಗುತ್ತೆ. ಆಮೇಲೆ ನೀವಿಲ್ಲಿ ಗಮನಿಸಬೇಕಾಗಿರೋ ಇನ್ನೊಂದು ಅಂಶ ಇದೆ ಮಕ್ಕಳೇ, ಅದು ಬಹಳ ಸೂಕ್ಷ್ಮ. ಅದು ನೀವು ಮಿಶ್ರ ವಾಕ್ಯವನ್ನ ಅರ್ಥ ಮಾಡಿಕೊಳ್ಳೋದಕ್ಕೆ ಸೂಚನೆಯಾಗಿ ನೀವು ತೆಗೆದುಕೊಳ್ಬಹುದು. ಏನು ಅಂದ್ರೆ ಇಲ್ಲಿ ಒಂದಕ್ಕಿಂತ ಹೆಚ್ಚು ಕ್ರಿಯಾಪದಗಳು ಬಂದಿರ್ತವೆ. ನೀವು ಅದನ್ನ ಗಮನಿಸಬೇಕು. ನೋಡಿ, ಇಲ್ಲಿ ಹೇಳ್ತೀನಿ, ಮಕ್ಕಳಿಗೆ ಮದುವೆಯಾಗಲು ಅನ್ನೋದ್ರಲ್ಲಿ ಏನಿದೆ ಅಂತಂದ ಹೇಳಿದ್ರೆ ನಾವು ಈ ಪದವನ್ನ ಕ್ರಿಯಾಪದವನ್ನಾಗಿ ಮಾಡಬಹುದು. ಮಕ್ಕಳು ಮದುವೆಯಾದರು, ಮಕ್ಕಳಿಗೆ ಮದುವೆಯಾಯಿತು, ಅಥವಾ ಮಕ್ಕಳು ಮದುವೆಯಾಗುವರು ಅಂತಂದ್ರೆ ಇದನ್ನ ಕ್ರಿಯಾಪದವನ್ನಾಗಿ ನಾವು ಬದಲಾಯಿಸಬಹುದು.
ಇದು ಒಂದು ಕ್ರಿಯಾಪದವಾಗಿ ನಮಗೆ ಸಿಗುತ್ತೆ ಮಕ್ಕಳು. ಇದು ಒಂದು ಕ್ರಿಯಾಪದ. ಹಾಗೇನೆ ಗಾಂಧೀಜಿ ತಮ್ಮ ಪತ್ನಿಗೆ ತಿಳಿಸಿದರು ಅಂತ ಇಲ್ಲಿ ತಿಳಿಸಿದರು ಅನ್ನೋ ಪದ ಇದೆಯಲ್ಲ ಮಕ್ಕಳೇ, ಅದು ಏನು ಒಂದು ಪ್ರಧಾನ ಕ್ರಿಯಾಪದವಾಗಿದೆ, ಮುಖ್ಯ ಕ್ರಿಯಾಪದ. ಇಲ್ಲಿ ಮುಖ್ಯ ಕ್ರಿಯಾಪದಕ್ಕೆ ಅಥವಾ ಪ್ರಧಾನ ಕ್ರಿಯಾಪದವನ್ನ ಒಳಗೊಂಡಿರ್ತಕ್ಕಂಥದ್ದೇ ಪ್ರಧಾನ ವಾಕ್ಯವಾಗುತ್ತೆ, ನೆನಪಿರಬೇಕು. ಆ ಪ್ರಧಾನ ವಾಕ್ಯಕ್ಕೆ ಅಪೂರ್ಣವಾಗಿರ್ತಕ್ಕಂತಹ ಕ್ರಿಯಾಪದವನ್ನ ಒಳಗೊಂಡಿರ್ತಕ್ಕಂತಹ ವಾಕ್ಯ ಅಧೀನ ವಾಕ್ಯವಾಗುತ್ತೆ ಅಥವಾ ಉಪವಾಕ್ಯವಾಗುತ್ತೆ. ಇದು ನಿಮಗೆ ಸರಿಯಾಗಿ ತಿಳಿಬೇಕು ಮಕ್ಕಳೇ, ನೆನಪಲ್ಲಿಟ್ಕೊಳ್ಳಿ. ಏನು ಹೇಳಿದೆ ನಾನು? ಮಿಶ್ರ ವಾಕ್ಯದಲ್ಲಿ ಒಂದೇ ಒಂದು ಕ್ರಿಯಾಪದವಿರೋದಿಲ್ಲ, ಒಂದಕ್ಕಿಂತ ಹೆಚ್ಚು ಕ್ರಿಯಾಪದಗಳು ಇರ್ತವೆ. ಎಲ್ಲದಕ್ಕಿಂತಲೂ ಹೆಚ್ಚಾಗಿ ಆ ಹೆಚ್ಚು ಕ್ರಿಯಾಪದಗಳಲ್ಲಿ ಒಂದು ಕ್ರಿಯಾಪದ ಬಹಳ ಮುಖ್ಯವಾಗಿರ್ತತಿ. ಯಾವ ಕ್ರಿಯಾಪದ ಮುಖ್ಯವಾಗಿರ್ತತೋ ಆ ಕ್ರಿಯಾಪದವನ್ನ ಒಳಗೊಂಡಿರುವ ವಾಕ್ಯನೇ ಏನಾಗಿರ್ತತಿ ಅಂತ ಹೇಳಿದ್ರೆ ಪ್ರಧಾನ ವಾಕ್ಯವಾಗಿರ್ತತಿ. ಇದು ನೀವು ಸ್ಪಷ್ಟವಾಗಿ ಮನಗಂಡಿರಬೇಕು ಮಕ್ಕಳೇ. ಈಗ ಅದನ್ನ ಅರ್ಥಪಡಿಸೋದಕ್ಕೆ ನಾನು ಎರಡನೇ ಉದಾಹರಣೆಗೂ ಕೂಡ ಬರ್ತಾ ಇದ್ದೀನಿ. ಗಮನ ಕೊಡಿ. ನೋಡಿ, ಇಲ್ಲಿ ವಾಕ್ಯ ನಿಮಗೆ ಬಹಳ ಸರಳವಾಗಿದೆ. ಗಮನಿಸಿ, ಏನಿದೆ? ತಮ್ಮ ಗ್ರಾಮಕ್ಕೆ ಹೆಚ್ಚು ಬಸ್ಸುಗಳು ಬರುವುದೆಂದು ತಿಳಿದು ಗ್ರಾಮಸ್ಥರು ಸಂತಸ ಪಟ್ಟರು. ಈಗ ಈ ವಾಕ್ಯದಲ್ಲಿ ಪ್ರಧಾನವಾಗಿರುವ ವಾಕ್ಯ ಯಾವುದು ಅಂದ್ರೆ ಮಕ್ಕಳೇ, ನಾನು ಅದನ್ನು ಮಾತ್ರ ಅಡಿಗೆರೆ ಹಾಕ್ತಾ ಇದ್ದೀನಿ, ಅಂಡರ್ಲೈನ್ ಮಾಡ್ತಾ ಇದ್ದೀನಿ. ಸರಿಯಾಗಿ ಗಮನಿಸಿ. ಗ್ರಾಮಸ್ಥರು ಸಂತಸ ಪಟ್ಟರು ಅಂತ ಇದೆಯಲ್ಲ, ಗ್ರಾಮಸ್ಥರಿಗೆ ಸಂತೋಷವಾಗಿರ್ತಕ್ಕಂತಹ ವಾಕ್ಯ ಇದೆಯಲ್ಲ, ಅದು ಎಂತಹ ವಾಕ್ಯವಾಗಿದೆ ಅಂತ ಹೇಳಿದ್ರೆ ಪ್ರಧಾನ ವಾಕ್ಯ ಆಗಿದೆ. ನೆನ್ಪಿಟ್ಕೊಳ್ಳಿ. ಒಂದು ಊರಿನ ಜನತೆ, ಗ್ರಾಮಸ್ಥರು, ಆ ಗ್ರಾಮದ ಜನರಿಗೆ ಸಂತೋಷದ ಸಂಗತಿಯಾಗಿದೆ, ಸಂತೋಷದ ವಿಷಯವಾಗಿದೆ. ಗ್ರಾಮಸ್ಥರು ಸಂತಸ ಪಟ್ಟರು ಅನ್ನೋದೇ ಎಂತಹ ವಾಕ್ಯ? ಪ್ರಧಾನ ವಾಕ್ಯ, ಮುಖ್ಯ ವಾಕ್ಯ. ಇಲ್ಲಿ ಗ್ರಾಮಸ್ಥರಿಗೆ ಸಂತಸ ಪಡೋದಕ್ಕೆ ಕಾರಣವಾಗಿರ್ತಕ್ಕಂತಹ ಉಪವಾಕ್ಯ ಯಾವುದು? ಇಲ್ಲಿದೆ. ಯಾವುದದು? ತಮ್ಮ ಗ್ರಾಮಕ್ಕೆ ಹೆಚ್ಚು ಬಸ್ಸುಗಳು ಬರುವುದೆಂದು ತಿಳಿದು. ತಮ್ಮ ಊರಿಗೆ ಹೆಚ್ಚು ಬಸ್ ಬರ್ತವೆ ಅನ್ನುವಂತಹ ವಿಷಯ ಇದೆಯಲ್ಲ, ಅದು ಇಲ್ಲಿ ಉಪವಾಕ್ಯವಾಗಿ ಬಂದಿದೆ ಮಕ್ಕಳೇ. ಉಪವಾಕ್ಯ ಅಂತ ಹೇಳಿದ್ರೆ ಪ್ರಧಾನ ವಾಕ್ಯಕ್ಕೆ ಅಧೀನವಾಗಿ ಬಂದಿದೆ. ಅಧೀನವಾಗಿ ಬರೋದು ಅಂತ ಹೇಳಿದ್ರೆ ಪ್ರಧಾನ ವಾಕ್ಯವನ್ನ ಅವಲಂಬಿಸಿ ಬರೋದು. ಇದು ನಿಮಗೆ ಸ್ಪಷ್ಟವಾಯಿತು ಅಂತ ಹೇಳಿ ನನ್ನ ಭಾವನೆ ಮಕ್ಕಳೇ, ನನಗನ್ನಿಸ್ತಾ ಇದೆ. ಅರ್ಥ ಆಗ್ತದೆಯಲ್ಲ? ತಮ್ಮ ಗ್ರಾಮಕ್ಕೆ ಹೆಚ್ಚು ಬಸ್ಸುಗಳು ಬರುವುದೆಂದು. ನೋಡ್ರಿ, ಇಲ್ಲಿ ಒಂದು ಕ್ರಿಯಾಪದ ಬಂದಿದೆ, ಅರ್ಥ ಮಾಡ್ಕೊಳ್ತೀರಿ? ಬರುವುದೆಂದು. ಬರುವುದೆಂದು ಅಂದಾಗ ಆ ಕ್ರಿಯಾಪದ ಪೂರ್ಣ ಆಗಿಲ್ಲ, ಅಪೂರ್ಣ ಕ್ರಿಯಾಪದ ಆಗಿದೆ, ಅಂದ್ರೆ ಸಾಪೇಕ್ಷ ಕ್ರಿಯಾಪದ ಆಗಿದೆ. ನೆನ್ಪಿಟ್ಕೋಬೇಕು ನೀವು. ಮಿಶ್ರ ವಾಕ್ಯದಲ್ಲಿ ಒಂದಕ್ಕಿಂತ ಹೆಚ್ಚು ಕ್ರಿಯಾಪದಗಳು ಬರ್ತವೆ. ಕಾರಣ ಏನು ಅಂದ್ರೆ ಇಲ್ಲೇ ಹೇಳ್ತತಿ ನಮಗೆ. ಇಲ್ಲಿ ಎಷ್ಟು ವಾಕ್ಯಗಳು ಇರ್ತವೆ? ಒಂದಕ್ಕಿಂತ ಹೆಚ್ಚು, ಅನೇಕ ವಾಕ್ಯಗಳು ಬರ್ತವೆ. ವಾಕ್ಯಗಳು ಮಾಡಿದೀವಿ ಅಂತ ಹೇಳಿದ್ರೆ, ಬಂದಿದ್ದಾವೆ ಅಂತ ಹೇಳಿದ್ರೆ, ವಾಕ್ಯದ ಕೊನೆಯಲ್ಲಿ ಏನಿರಬೇಕು? ಕ್ರಿಯಾಪದಗಳು ಇರಲೇಬೇಕು. ಆದರೆ ನೆನಪಿರ್ಲಿ, ಮಿಶ್ರ ವಾಕ್ಯದಲ್ಲಿ ಯಾವ ವಾಕ್ಯ ಪ್ರಧಾನವಾಗಿರುತ್ತೋ ಆ ವಾಕ್ಯದ ಕೊನೆಯಲ್ಲಿ ಪೂರ್ಣ ಕ್ರಿಯಾಪದವನ್ನು ನಾವು ಗಮನಿಸ್ತೀವಿ. ಇಲ್ಲಿ ನೋಡ್ರಿ, ಹಾಗಾದ್ರೆ ಗ್ರಾಮಸ್ಥರು ಸಂತಸ ಪಟ್ಟರು ಅನ್ನೋದು ಇದು ಪೂರ್ಣ ಕ್ರಿಯಾಪದ. ಗ್ರಾಮಸ್ಥರಿಗೆ ಸಂತೋಷವಾಯಿತು, ಪ್ರಧಾನ ವಾಕ್ಯ. ಈ ಪ್ರಧಾನ ವಾಕ್ಯಕ್ಕೆ ಅಧೀನವಾಗಿ ಬಂದಿರೋ ವಾಕ್ಯ ಯಾವುದು ಅಂತ ಹೇಳಿದ್ರೆ ತಮ್ಮ ಗ್ರಾಮಕ್ಕೆ ಹೆಚ್ಚು ಬಸ್ಸುಗಳು ಬರುವುದೆಂದು ತಿಳಿದು ಅನ್ನೋದಿದೆಯಲ್ಲ, ಇದು ಉಪವಾಕ್ಯವಾಗಿ ಅದಕ್ಕೆ ಅಧೀನವಾಗಿ ಬಂದಿದೆ. ಇದು ಮಿಶ್ರ ವಾಕ್ಯಕ್ಕೆ ಉದಾಹರಣೆ ಮಕ್ಕಳೇ. ಅರ್ಥವಾಗ್ತಾ ಇದೆ ಅಂತ ಹೇಳಿ ನಾನು ಭಾವಿಸ್ತಾ ಇದ್ದೀನಿ. ಹಾಗೇನೆ ಮೂರನೇ ಉದಾಹರಣೆಗೆ ಬನ್ನಿ. ನೋಡಿ, ಇದು ಕೂಡ ಅಷ್ಟೇ ಸರಳವಾಗಿದೆ. ಇಲ್ಲಿ ಒಂದಕ್ಕಿಂತ ಹೆಚ್ಚು, ಎರಡಲ್ಲ, ಎರಡಕ್ಕಿಂತ ಹೆಚ್ಚು, 3 ಉಪವಾಕ್ಯಗಳು ಇದಾವೆ. ಇಲ್ಲಿ ಪ್ರಧಾನ ವಾಕ್ಯ ಸೇರಿಸ್ಕೊಂಡ್ರೆ 3 ವಾಕ್ಯಗಳು ಬರ್ತವೆ. ನೋಡಿ, ಇಲ್ಲೇನಿದೆ? ಗಾಯತ್ರಿ ಗಾಯನ ಸ್ಪರ್ಧೆಯಲ್ಲಿ ಗೆದ್ದಳಾದರು. ಇಲ್ಲಿಗೆ ಒಂದು ವಾಕ್ಯ ಮಕ್ಕಳೇ. ಗಾಯತ್ರಿ ಗಾಯನ ಸ್ಪರ್ಧೆಯಲ್ಲಿ ಗೆದ್ದಳಾದರು ಒಂದು ವಾಕ್ಯ.
ಅವಳಿಗೆ ಬಹುಮಾನ ಸ್ವೀಕರಿಸಲು ಸಾಧ್ಯವಾಗದಿದ್ದಾಗ ಅನ್ನೋದು ಎರಡನೇ ವಾಕ್ಯ. ಆಕೆ ತುಂಬಾ ನೊಂದುಕೊಂಡಳು. ಆಕೆ ತುಂಬಾ ನೊಂದುಕೊಂಡಳು ಅನ್ನೋದು ಮೂರನೇ ವಾಕ್ಯ ಮಕ್ಕಳೇ. ಎಷ್ಟು ವಾಕ್ಯಗಳು ಬಂದ್ವು ಇಲ್ಲಿ? 3 ವಾಕ್ಯಗಳು ಬಂದವು. ಅಂದ್ರೆ ಇದರಲ್ಲಿ ಪ್ರಧಾನ ವಾಕ್ಯ ಯಾವುದಾಗಿದೆ ಅಂತ ಹೇಳಿದ್ರೆ, ಆಕೆ ತುಂಬಾ ನೊಂದುಕೊಂಡಳು ಅನ್ನೋದು ಪ್ರಧಾನ ವಾಕ್ಯವಾಗಿದೆ, ಮುಖ್ಯವಾದಂತಹ ವಾಕ್ಯವಾಗಿದೆ. ಈ ಪ್ರಧಾನ ವಾಕ್ಯಕ್ಕೆ ಅಡಿಯಾಗಿ, ಅಧೀನವಾಗಿ, ಅವಲಂಬಿಸಿ ಬಂದಿರುವ ಉಪವಾಕ್ಯಗಳು ಯಾವಾಗಿದ್ದಾವೆ ಅಂದ್ರೆ ಇವೆರಡಾಗಿದ್ದಾವೆ. ಗಾಯತ್ರಿ ಗಾಯನ ಸ್ಪರ್ಧೆಯಲ್ಲಿ ಗೆದ್ದಳಾದರು ಅನ್ನೋದೊಂದು ಉಪವಾಕ್ಯ, ಅವಳಿಗೆ ಬಹುಮಾನ ಸ್ವೀಕರಿಸಲು ಸಾಧ್ಯವಾಗದಿದ್ದಾಗ ಅನ್ನೋದು ಇನ್ನೊಂದು ಉಪವಾಕ್ಯ. 2 ವಾಕ್ಯಗಳು ಅಧೀನವಾಗಿ ಬಂದಿದ್ದಾವೆ. ಇಲ್ಲಿ ನೀವು ಗಮನಿಸಬಹುದು ನೋಡಿ, 3 ಕ್ರಿಯಾಪದಗಳು ನಮಗೆ ಸಿಗ್ತವೆ. ಎಲ್ಲಿ? ಗಾಯತ್ರಿ ಗಾಯನ ಸ್ಪರ್ಧೆಯಲ್ಲಿ ಗೆದ್ದಳಾದರು. ಇಲ್ಲಿ ನೋಡ್ತಾ ಇದ್ದೀರಿ, ಗೆದ್ದಳಾದರು. ಗೆದ್ದಳು ಅಂದ್ರೆ ಕ್ರಿಯಾಪದ, ಪೂರ್ತಿ ಕ್ರಿಯಾಪದ. ಗೆದ್ದಳು, ಗೆಲ್ಲುವಳು, ಗೆಲ್ಲುತ್ತಾಳೆ ಅಂತ ಬಂದುಬಿಟ್ಟಿದ್ರೆ ಪೂರ್ಣ ಕ್ರಿಯಾಪದ ಆಗೋದು. ಆದ್ರೆ ಇಲ್ಲಿ ಏನಾಗೈತಿ? ಗೆದ್ದಳಾದರೂ ವಾಕ್ಯ ಕೊನೆಗೊಂಡಿಲ್ಲ. ಆ ಒಂದು ಉಪವಾಕ್ಯ ಏನಾಗಿದೆ? ತಾನಾಗೆ ಸ್ವತಂತ್ರವಾಗಿ ಬಂದಿಲ್ಲ, ಒಂದು ಪ್ರಮುಖವಾದ ಪ್ರಧಾನ ವಾಕ್ಯಕ್ಕೆ ಅಧೀನವಾಗಿ ಬಂದಿದೆ ನೋಡಿ. ಹಾಗಾಗಿ ಇದೊಂದು ಕ್ರಿಯಾಪದ ನಮಗಿಲ್ಲಿ ಸಿಗುತ್ತೆ, ಅಪೂರ್ಣ ಕ್ರಿಯಾಪದ. ಅದರ ಜೊತೆಗೆ ಅವಳಿಗೆ ಬಹುಮಾನ ಸ್ವೀಕರಿಸಲು ಸಾಧ್ಯವಾಗದಿದ್ದಾಗ, ಬಹುಮಾನ ಸ್ವೀಕರಿಸಲು ಅನ್ನೋದಿದೆಯಲ್ಲ ಮಕ್ಕಳೇ, ಅದು ಕೂಡ ಕ್ರಿಯಾಪದ. ಸ್ವೀಕರಿಸುತ್ತಾಳೆ, ಸ್ವೀಕರಿಸಿದಳು, ಸ್ವೀಕರಿಸುವಳು ಅಂದ್ರೆ ಕ್ರಿಯಾಪದ ಆಗುತ್ತೆ. ಆದ್ರೆ ಇಲ್ಲೇನೈತಿ? ಸ್ವೀಕರಿಸಲು ಆ ಕ್ರಿಯಾಪದ ಪೂರ್ಣ ಆಗಿಲ್ಲ, ಹಾಗಾಗಿ ಅಪೂರ್ಣ ಕ್ರಿಯಾಪದ. ನಾನು ಅದಕ್ಕೆ ಹೇಳಿದ್ದೀನಿ, ಮಿಶ್ರ ವಾಕ್ಯದಲ್ಲಿ ಒಂದೇ ಒಂದು ಕ್ರಿಯಾಪದ ಇರಲ್ಲ, ಒಂದಕ್ಕಿಂತ ಹೆಚ್ಚು ಕ್ರಿಯಾಪದಗಳು ಇರ್ತವೆ. ಅದರಲ್ಲೂ ಪ್ರಧಾನ ವಾಕ್ಯ ಎಲ್ಲಿರುತ್ತೋ ಆ ವಾಕ್ಯದಲ್ಲಿ ಆ ವಾಕ್ಯಕ್ಕೆ ನಾವು ಪೂರ್ಣವಾದ ಕ್ರಿಯಾಪದವನ್ನ ಗಮನಿಸ್ತೀವಿ. ಇಲ್ಲೇ ಇತ್ತು ನೋಡಿ, ಸಾಧ್ಯವಾಗದಿದ್ದಾಗ ಆಕೆ ತುಂಬಾ ನೊಂದುಕೊಂಡಳು. ನೊಂದುಕೊಂಡಳು ಅನ್ನೋದು ಪೂರ್ಣ ಕ್ರಿಯಾಪದ. ಅರ್ಥ ಮಾಡಿಕೊಳ್ಳಕತ್ತೀರಿ? ಹಾಗಾಗಿ ಮಿಶ್ರ ವಾಕ್ಯ ಅಂದ್ರೆ ಇಷ್ಟೇ. ವ್ಯಾಖ್ಯಾನ ಕಣ್ಣೆದುರಿಗೆ ಇದೆ. ಒಂದು ಅಥವಾ ಅನೇಕ ವಾಕ್ಯಗಳು ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನವಾಗಿ ಬಂದಿದ್ರೆ ಅಂತಹ ವಾಕ್ಯವನ್ನ ನಾವೇನಂತ ಕರಿತೀವಿ? ಮಿಶ್ರ ವಾಕ್ಯ ಅಂತ ಹೇಳಿ ಕರಿತಾ ಹೋಗ್ತೀವಿ ಮಕ್ಕಳೇ. ಇಲ್ಲಿ ಪ್ರಧಾನ ವಾಕ್ಯಕ್ಕೇನೆ ಮನ್ನಣೆ ಜಾಸ್ತಿ, ಆದ್ಯತೆ ಜಾಸ್ತಿ, ಪ್ರಾಮುಖ್ಯತೆ ಜಾಸ್ತಿ. ಅರ್ಥ ಮಾಡಿಕೊಳ್ಳಕತ್ತೀರಿ? ಆ ಒಂದು ಪ್ರಧಾನ ವಾಕ್ಯಕ್ಕೆ ಒಂದಾಗಿರಬಹುದು, ಒಂದಕ್ಕಿಂತ ಹೆಚ್ಚಾಗಿರಬಹುದು, ಅನೇಕ ಉಪವಾಕ್ಯಗಳು ಅದಕ್ಕೆ ಅಧೀನವಾಗಿ ಬಂದಿರ್ತವೆ, ಅದರ ಜೊತೆಯಾಗಿ ಸೇರಿರ್ತವೆ. ಹಾಗಾಗಿ ಇದಕ್ಕೆ ನಾವು ಎಂತಹ ವಾಕ್ಯ ಅಂತ ಹೇಳಿ ಕರಿತೀವಿ? ಮಿಶ್ರ ವಾಕ್ಯ ಅಂತ ಹೇಳಿ ಕರಿತೀವಿ. ನಿಮಗೆ ಆ ಮಿಶ್ರ ವಾಕ್ಯದ ವಿಷಯ ಈ ಉದಾಹರಣೆಗಳ ಮೂಲಕ ಸ್ಪಷ್ಟವಾಗಿ ಅರ್ಥವಾಯಿತು ಅನ್ನೋದು ನನ್ನ ಒಂದು ಭಾವನೆ ಮಕ್ಕಳೇ. ಇದರೊಂದಿಗೆ ಮಿಶ್ರ ವಾಕ್ಯದ ವಿಷಯವನ್ನು ಕೂಡ ನಾವು ಮುಕ್ತಾಯ ಮಾಡ್ತಾ ಇದ್ದೀವಿ. ಆದ ನಂತರ ಇದರ ತರುವಾಯ ನಾನು ವಾಕ್ಯಗಳ ಪರಿವರ್ತನೆಯ ಬಗ್ಗೆ ಹೇಳೋದೊಂದು ವಿಷಯ ಇದೆ. ಈ ವಾಕ್ಯಗಳಿಗೆ ಸಂಬಂಧಪಟ್ಟಂತೆ ವಾಕ್ಯಗಳ ಪರಿವರ್ತನೆ, ವಾಕ್ಯ ಪರಿವರ್ತನೆ ಅಂತ ಹೇಳಿ ಕರೀತಾ ಹೋಗ್ತಾರೆ. ಅದು ಏನದು ವಾಕ್ಯ ಪರಿವರ್ತನೆ ಅನ್ನೋದನ್ನು ನಾನು ಮುಂದಿನ ತರಗತಿಯಲ್ಲಿ ಅಥವಾ ವಿಡಿಯೋದಲ್ಲಿ ನಿಮಗೆ ತಿಳಿಸೋದಕ್ಕೆ ಬಯಸ್ತಾ ಇದ್ದೀನಿ. ಯಾರೆಲ್ಲ ನನ್ನ ಈ GMV ಕನ್ನಡ ಚಾನಲನ್ನು ವೀಕ್ಷಣೆ ಮಾಡ್ತಾ ಇದ್ದೀರಿ, ನೋಡ್ತಾ ಇದ್ದೀರಿ, ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಹಾಗೆಯೇ ಇಷ್ಟವಾದಲ್ಲಿ ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ಸ್ಗಳ ಮೂಲಕ ತಿಳಿಸಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಎಲ್ಲದಕ್ಕಿಂತನೂ ಹೆಚ್ಚಾಗಿ ನನ್ನ ಕಳಕಳಿಯ ಮನವಿ, ಇದನ್ನು ಓದುವಂತಹ ವಿದ್ಯಾರ್ಥಿಗಳಿಗೆ ಶೇರ್ ಮಾಡಿ. ಅಲ್ಲದಕ್ಕಿಂತನೂ ಹೆಚ್ಚಾಗಿ ಅಂತಹ ವಿದ್ಯಾರ್ಥಿಗಳು ಈ ತರಗತಿಯನ್ನು ನೋಡೋದ್ರಿಂದ ನಿಮ್ಗಳಿಗೆ ಅಭ್ಯಾಸಕ್ಕೆ, ಮುಂದಿನ ಪರೀಕ್ಷೆಗಳಿಗೆ ಎಲ್ಲೋ ಒಂದು ಕಡೆಗೆ ಸಹಾಯಕ ಆಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ ಮಕ್ಕಳೇ. ಹಾಗಾಗಿ ತಾವೆಲ್ಲರೂ ಕೂಡ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನೋಡಿ ಅನ್ನೋ ಮಾತನ್ನು ಹೇಳ್ತಾ, ವಾಕ್ಯ ಪರಿವರ್ತನೆ ಅನ್ನುವ ವಿಷಯದೊಂದಿಗೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಕೂಡ
ಧನ್ಯವಾದಗಳು.